ಬಾಗಲಕೋಟೆ ಜಿಲ್ಲೆ, ಭಾರತ ದೇಶದ 18ನೇ ಸಾರ್ವತ್ರಿಕ 2024 ರ ಚುನಾವಣೆಯ ದಿನಾಂಕ ಜೂನ್ 4, 2024 ರಂದು ಜರುಗಿದ ಮತೆಣಿಕೆಯಲ್ಲಿ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ 3 ರ ಮತೆಣಿಕೆ ಫಲಿತಾಂಶ ಹೊರಹೊಮ್ಮಿದ್ದು, ಬಿಜೆಪಿ ಪಕ್ಷದ ಅಭ್ಯರ್ಥಿ ಪಿಸಿಗದ್ದಿಗೌಡರರು ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತಾ ಪಾಟೀಲರನ್ನು 65,418 ಮತಗಳಂತರದಿಂದ ಪರಾಭವಗೊಳಿಸಿ ಜಯಶಾಲಿಯಾದ ಪ್ರಯುಕ್ತ ಹುನಗುಂದ ಪಟ್ಟಣದಲ್ಲಿ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರ ನೇತೃತ್ವದಲ್ಲಿ ಸಂಭ್ರಮದ ವಿಜಯೋತ್ಸವ ಜರುಗಿತು. ಮೊದಲಿಗೆ ಈ ಒಂದು ವಿಜಯೋತ್ಸವವನ್ನು ಬಿಜೆಪಿ ಕಾರ್ಯಕರ್ತರು, ಮುಖಂಡರು, ನಾಯಕರು ಹುನಗುಂದ ಪಟ್ಟಣದ ವಿಎಂ ವೃತ್ತ, ಸಂಗೊಳ್ಳಿ ರಾಯಣ್ಣ ವೃತ್ತ, ಗಾಂಧಿ ಬಜಾರ, ವಾಣಿಪೇಟೆಯಲ್ಲಿ ಪಟಾಕಿ ಸಿಡಿತಬ್ಬರ ಮತ್ತು ಗುಲಾಲು ಎರಚಿ ಪಕ್ಷ ಪ್ರಮುಖ ನಾಯಕರ ಮತ್ತು ಶ್ರೀರಾಮನಿಗೆ ಜೈಕಾರ ಹಾಕುತ್ತಾ ಸಂಭ್ರಮದ ವಿಜಯೋತ್ಸವ ಆಚರಿಸಿದರು. ನಂತರ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರ ನೇತೃತ್ವದಲ್ಲಿ ಪಟ್ಟಣದ ಶ್ರೀ ವಿಜಯ ಮಹಾಂತೇಶ ಶ್ರೀಗಳ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ವಿಜಯೋತ್ಸವ ಸಂಭ್ರಮಾಚರಣೆ ಜರುಗಿತು. ನಂತರ ಸುದ್ದಿಗಾರರೊಂದಿಗೆ ಮಾಜಿ ಶಾಸಕರು ಮತ್ತು ಯುವ ಮುಖಂಡರಾದ ಮಂಜುನಾಥ ಆಲೂರರು ಮಾತನಾಡಿ, ಪಿಸಿಗದ್ದಿಗೌಡರನ್ನು ದಾಖಲೆಯ 5ನೇ ಬಾರಿ ಗೆಲುವಿಗೆ ಮತ್ತು ಹುನಗುಂದ ಪಟ್ಟಣದಲ್ಲಿ 10,000ಕ್ಕಿಂತಲೂ ಹೆಚ್ಚು ಮತ ನೀಡಿದ್ದಕ್ಕೆ ಧನ್ಯವಾದಗಳು ಅರ್ಪಿಸಿದರು. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 18,06,183 ಮತಗಳ ಪೈಕಿ 13,12,039 ಮಂದಿಗಳು ಮತ ಚಲಾಯಿಸಿದ್ದು, ಈ ಮತಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪಿಸಿಗದ್ದಿಗೌಡರರು 6,13,785 ಮತಗಳು ಪಡೆದರೆ, ಸಮೀಪದ ಪರಾಜಿತ ಕಾಂಗ್ರೆಸ್ಸಿನ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತ ಪಾಟೀಲರು 5,48,367 ಮತಗಳಿಗೆ ತೃಪ್ತಿಪಟ್ಟಿದ್ದಾರೆ. ಹಾಗೂ ಉಳಿದ ಮತಗಳು ಇತರೆ ಅಭ್ಯರ್ಥಿಗಳ ಪಾಲಾಗಿವೆ. ಈ ಒಂದು ವಿಜಯೋತ್ಸವದಲ್ಲಿ ಮುಖಂಡರಾದ ಮಹಾಂತೇಶ ಕಡಪಟ್ಟಿ, ರಾಜಕುಮಾರ ಬಾದವಾಡಗಿ, ವೀರನಗೌಡ ಬಂಡಿ, ಮಹಾಂತೇಶ ಚಿತ್ತವಾಡಗಿ, ಮಹಾಂತೇಶ ತೆಗ್ಗಿನಮಠ, ಮುನ್ನಾ ಭಾಗವಾನ, ಮಲ್ಲಿಕಾರ್ಜುನ ಚೂರಿ, ಅಪ್ಪು ಆಲೂರ, ಬಸವರಾಜ ಹೊಸೂರ, ಮಹಾಂತೇಶ ಬಾವಿಕಟ್ಟಿ ಸೇರಿದಂತೆ ಇತರೆ ಮುಖಂಡರು, ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನರೇಂದ್ರ ಮೋದಿ ಅವರಿಗೆ ಅಲ್ಲಿಂದ ಹಾಕ ದೋಷ ಹಾಕ್ರಿ. ಇವಂಗ ಹಾಕ್ರಿ.
भारत माता की भारत माता की ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಪಕ್ಷಗಳು, ಭಾರತೀಯ ಜನತಾ ಪಕ್ಷ ಇವತ್ತು ಬಹುಮತವನ್ನು ಪಡೆದು ಈ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಮೂರನೇ ಅವಧಿಗೆ ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಇವತ್ತು ದೇಶದ ಮತ್ತು ರಾಜ್ಯದ ಹಾಗೂ ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಬಯಸ್ತೇನೆ. 5ನೇ ಬಾರಿಗೆ ಆಯ್ಕೆಯಾಗಿರುವಂಥ ಈ ಭಾಗದ ಜನಪ್ರಿಯ ನಾಯಕರು ಆಗಿರುವಂಥ ಸನ್ಮಾನ್ಯ PC ಗದ್ದಿಗೌಡರವರು ಇವತ್ತು 5ನೇ ಬಾರಿಗೆ ಆಯ್ಕೆ ಆಗಿದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಇವತ್ತು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗೂ ವಿಶೇಷವಾಗಿ ಹುನಗುಂದ ಮತಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಕೃತಜ್ಞತೆಯನ್ನು ಈ ಮೂಲಕ ತಮ್ಮ ಮೂಲಕ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಹುನಗುಂದ ಮತಕ್ಷೇತ್ರದಲ್ಲೂ ಕೂಡ 10,000ಕ್ಕೂ ಹೆಚ್ಚು ಮತಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರುವಂಥ ಸನ್ಮಾನ್ಯ PC ಗದ್ದಿಗೌಡರವರಿಗೆ ಹೆಚ್ಚು ಮತಗಳನ್ನು ಕೊಟ್ಟಿರುವುದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳ ಧನ್ಯವಾದಗಳನ್ನು ಇವತ್ತು ನಾನು